ಇವತ್ತು ಎಲ್ಲ ಇಡೀ ಜಿಲ್ಲಾಡಳಿತ ನಾವು ನಮ್ಮ ಉಸ್ತುವಾರಿ ಸಚಿವರ ಜೊತೆ ಯರಗಟ್ಟಿ, ಸೌಂದತ್ತಿ ಹಾಗೂ ರಾಮದುರ್ಗ ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಈ ಎಲ್ಲೆಲ್ಲಿ ಬರಪೀಡಿತ ಪ್ರದೇಶಗಳಿದ್ದಾವೆ, ಕ್ರಾಪ್ ಸಿಚುವೇಶನ್ ಏನಿದೆ, ಬೆಳೆ ಸಿಚುವೇಶನ್ ಏನಿದೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ನಾವಿವತ್ತು ಬಂದಿದ್ದೀವಿ. ನಮ್ಮ ಇಡೀ ಜಿಲ್ಲೆನಲ್ಲಿ ಒಟ್ಟು 7.5 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಇರುತ್ತೆ. ಅದರ ಪೈಕಿ ಶೇಕಡಾವಾರು 97% ನಾವು ಈಗಾಗಲೇ ಸೋಯಿಂಗ್ ಮುಗಿಸ್ಕೊಂಡಿದ್ವಿ. 2 ತಿಂಗಳಿಂದ ಆವಾಗ ಸ್ವಲ್ಪ ಮಳೆ ಆಗ್ತಾ ಇತ್ತು. ಅದರಿಂದ ಇಡೀ ಮುಂಗಾರು ಮಳೆ ನಾವು ನೋಡಿದ್ದೀವಿ ಅಂದ್ರೆ ಒಂದು 15% ಪಾಸಿಟಿವ್ ಅಲ್ಲಿ ಇದೆ. ಆದ್ರೆ ಈ 3 ತಾಲೂಕುಗಳಲ್ಲಿ ಸೌದತ್ತಿ, ಯರಗಟ್ಟಿ ಹಾಗೂ ರಾಮದುರ್ಗದಲ್ಲಿ ಹಿಂದಿನ 2.5 ವಾರದಿಂದ ಬಹಳ ಮಳೆ ಕೊರತೆ ಇದೆ. ಆನ್ ಅನ್ ಆವರೇಜ್ 30-40% ಕೊರತೆ ಈ 3 ತಾಲೂಕುಗಳೇನಿದೆ. ಜೊತೆನಲ್ಲಿ ಇಡೀ ಜಿಲ್ಲೆನಲ್ಲಿ 15 ತಾಲೂಕುಗಳ ಪೈಕಿ 12 ತಾಲೂಕುಗಳಲ್ಲಿ ಈ ತರ ಮಳೆ ಕೊರತೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ಒಂದು 5 ದಿವಸ ಹಿಂದೆ ಹೆಸರುಕಾಳು ಹಾಗೂ ಉದ್ದು ಏನಿದೆ, ಎರಡು ಕ್ರಾಪ್ಸ್ ಬಹಳ ಇಲ್ಲಿ ಸ್ಟ್ರೆಸ್ ಆಗಿದೆ ಅಂತ ಹೇಳಿ ಸೌಂದತ್ತಿ, ಯರಗಟ್ಟಿ ಹಾಗೂ ರಾಮದುರ್ಗದಲ್ಲಿ ನಾವು ಮಿಡ್ ಸೀಸನ್ ಅಡ್ವರ್ಸಿಟಿ ಡಿಕ್ಲೇರ್ ಮಾಡಿದ್ದೀವಿ. ಅಂದ್ರೆ ಈಗ ತಕ್ಷಣ ರೈತರಿಗೆ ಪರಿಹಾರ ಸಿಗೋ ರೀತಿ ನಾವು ಲಿಮಿಟೆಡ್ ಕ್ರಾಪ್ ಬೇಸ್ಡ್ ಡ್ರೌಟ್ ಡಿಕ್ಲೇರ್ ಮಾಡಿದ್ದೀವಿ. 25% ದುಡ್ಡು ಸಿಗುತ್ತೆ ಎಕರೆಗೆ, ಸರಿಸುಮಾರು ಒಂದು 2-2.5 ಸಾವಿರ ರೂಪಾಯಿ ರೈತರಿಗೆ ತಕ್ಷಣ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಇನ್ನೊಂದು ವಾರ ಈ ತರ ಬಿಸಿಲು, ಮಳೆ ಆಗ್ಲಿಲ್ಲ, ಇದೇ ತರ ಸಿಚುವೇಶನ್ ಇನ್ನೊಂದು ವಾರ ಮುಂದುವರೆದಿದೆ ಅಂದ್ರೆ ಆವಾಗ ಈ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಮಳೆ ಕೊರತೆ ಆಗ್ತಾ ಇದೆ 3 ವಾರ ಕನ್ಸಿಕ್ಯೂಟಿವ್ ಲೆಸ್ ರೈನ್ಫಾಲ್ ಆರ್ ನೋ ರೈನ್ಫಾಲ್ ಅಂತ ನಾವು ಡಿಕ್ಲೇರ್ ಮಾಡಿಕೊಂಡು ಆವಾಗ ಡ್ರೌಟ್ ಸಿಚುವೇಶನ್ ನಾವು ಘೋಷಣೆ ಮಾಡ್ಲಿಕ್ಕೆ ಆಗುತ್ತೆ. ಸುಮಾರು ಜಿಲ್ಲೆಗಳಲ್ಲಿ ಈ ತರ ಸಂದರ್ಭಗಳು ಸೃಷ್ಟಿ ಆಗಿದ್ದಾವೆ, ಅಲ್ಲಿ ಡ್ರೌಟ್ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ನಾವಿವತ್ತು ನಾನು ಮತ್ತೆ ಸಿಇಒ ಅವರು, SP ಅವರು, ನಮ್ಮ JD ಅಗ್ರಿಕಲ್ಚರ್, ನಮ್ಮ ಉಸ್ತುವಾರಿ ಸಚಿವರ ಉಸ್ತುವಾರಿನಲ್ಲಿ ಎಲ್ಲ ಕಡೆ ವೀಕ್ಷಣೆ ಮಾಡಿ ನಾವು ಎಲ್ಲ ಡೀಟೇಲ್ಸ್ ಅನ್ನು ನೋಟ್ ಮಾಡ್ಕೊಳ್ತೀವಿ, ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ. ಅದರ ಪ್ರಕಾರ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೋಡ್ತೀವಿ. ಈಗ ಮೇನ್ ಥಿಂಗ್ ಏನಂದ್ರೆ ರೈತರ ಜೊತೆ ನಾವು ಇವತ್ತು ಬೆಳಿಗ್ಗೆ ಮಾತಾಡಿದೀವಿ. ಗೋವಿನ ಜೋಳ ಎಲ್ಲ ಕಡೆ ಬಹಳ ಡ್ಯಾಮೇಜ್ ಆಗ್ತಾ ಇದೆ ಅಂತ ಎಲ್ಲ ರೈತರು ಹೇಳ್ತಾ ಇದ್ದಾರೆ. ಈಗ ಯಾವ್ದು ಮಿಡ್ ಸೀಸನ್ ನಾವು ಡಿಕ್ಲೇರ್ ಮಾಡಿದೀವಿ ಅಡ್ವರ್ಸಿಟಿ, ಅದು ಬರೇ ಹೆಸರುಕಾಳು ಹಾಗೂ ಉದ್ದು. ಇದು ಶಾರ್ಟ್ ಟರ್ಮ್ ಕ್ರಾಪ್. ಹೆಸರುಕಾಳು ಬರೇ 70 ದಿವಸ ಮತ್ತೆ ಉದ್ದು 90 ದಿವಸ. ಅರ್ಲಿ ಸೋಯಿಂಗ್ ಮಾಡ್ಬಿಟ್ಟು ಸ್ಟಂಟೆಡ್ ಗ್ರೋತ್ ಆಗ್ಬಿಟ್ಟಿದೆ. ಮಧ್ಯದಲ್ಲಿ ಒಂದು 20 ದಿವಸ ಭಯಂಕರ ಮಳೆ ಆಯ್ತು, ಅದರಿಂದ ಕ್ರಾಪ್ ಡ್ಯಾಮೇಜ್ ಆಯ್ತು. ಈಗ ಮೇಜ್ ನಮ್ಮ ಗೋವಿನ ಜೋಳ ಏನಿದೆ ಅದು ನೀರಿನ ಮಳೆ ಕೊರತೆದಿಂದ ಈಗ ಡ್ಯಾಮೇಜ್ ಆಗ್ತಾ ಇದೆ. ಅದು ಇನ್ನೊಂದು ವಾರ ನೋಡ್ತೀವಿ. ಸದ್ಯಕ್ಕೆ ನಾವು ಏನ್ ಲೆಕ್ಕಾಚಾರ ಮಾಡಿದೀವಿ, ಅಪ್ರಾಕ್ಸಿಮೇಟ್ಲಿ ಒಂದು 65,000 ಹೆಕ್ಟೇರ್ ನಮಗೆ ಡ್ಯಾಮೇಜ್ ಕಾಣ್ತಾ ಇದೆ. ಇನ್ನೂ ಸ್ವಲ್ಪ ಇದೇ ಪರಿಸ್ಥಿತಿ ಮುಂದುವರೆದಿದೆ ಅಂದ್ರೆ ಇನ್ನೂ ಈ ಏರಿಯಾ ಹೆಚ್ಚಾಗೋ ಸ್ಥಿತಿ ಉದ್ಭವ ಆಗ್ಬೋದು. ಏನ್ರಿ ಈಗ 3 ತಾಲೂಕುಗಳಲ್ಲಿ ಸರಿಸುಮಾರು 22,000 ಹೆಕ್ಟೇರ್ ಬರೇ ಹೆಸರುಕಾಳು, ಉದ್ದು ಹಾಗೂ ಭಾಗಶಃ ಗೋವಿನ ಜೋಳ. ಗೋವಿನ ಜೋಳದ ಇನ್ನು ನೋಡ್ತಾ ಇದೀವಿ. ಹೆಸರುಕಾಳು, ಉದ್ದುದು ನಮಗೆ ಆಲ್ರೆಡಿ ಕ್ಷೇತ್ರ ಗೊತ್ತಾಗ್ಬಿಟ್ಟಿದೆ, ಡ್ಯಾಮೇಜು ಚೆಕ್ ಮಾಡ್ಕೊಂಡಿದೀವಿ, ಮಿಡ್ ಸೀಸನ್ ಅಡ್ವರ್ಸಿಟಿ ನಾವು ಡಿಕ್ಲೇರು ಮಾಡಿದೀವಿ. ಇನ್ನೊಂದು ವಾರ ವೇಟ್ ಮಾಡ್ತೀವಿ. ಬಿಕಾಸ್ ಡ್ರೌಟ್ ಡಿಕ್ಲೇರ್ ಆಗ್ಬೇಕಂದ್ರೆ ಕನ್ಸಿಕ್ಯೂಟಿವ್ 3 ವಾರ ಈ ತರ ಮಳೆ ಆಗದ ಒಂದು ಪರಿಸ್ಥಿತಿ ಇರಬೇಕು. 2 ವಾರ ಆಗಿದೆ, ಇದೇ ತರ ಪರಿಸ್ಥಿತಿ ಇದೆ, ಬಹಳ ಡ್ರೈ ಇದೆ. ಇನ್ನೊಂದು ವಾರ ಹಿಂಗಾಗಿದೆ ಅಂದ್ರೆ ನಾವು ಮಾನಿಟರ್ ಮಾಡ್ತಾ ಇದೀವಿ. ಆಗಿದೆ ಅಂದ್ರೆ ಅವಾಗ ನಾವು ಡ್ರೌಟ್ ಡಿಕ್ಲೇರ್, ಮಳೆ ಆಗ್ಲಿ ಅಂತಾನೆ ನಾವು ಬೇಡ್ಕೊಳ್ತಾ ಇದೀವಿ, ಮಳೆ ಆಗ್ಲಿ. ಆದ್ರೆ ಇನ್ನೊಂದು ವಾರ ಇದೇ ಪರಿಸ್ಥಿತಿ ಇದೆ ಅಂದ್ರೆ ಅವಾಗ ನಾವು ಡ್ರೌಟ್ ಡಿಕ್ಲೇರ್ ಮಾಡ್ಬೇಕು. ಈಗ CO ಅವರು ಬಂದಿದ್ದಾರೆ. ಸೊ ನಾವು ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಏನ್ ನೋಡ್ತಾ ಇದೀವಿ, ಅದ್ರ ಜೊತೆ CO ಅವರು ಎಲ್ಲೆಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳಿದಾವೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ರು ಅದೇ ಹೇಳಿದ್ದಾರೆ. ಸೊ ಈ ಎಲ್ಲಾ ಇಶ್ಯೂಸ್, ರೈತರಿಗೆ ಏನೇನು ಸಮಸ್ಯೆಗಳಿದಾವೆ, ಏನಾದ್ರು ಲಾ ಅಂಡ್ ಆರ್ಡರ್ ಇಶ್ಯೂಸ್ ಬರ್ತಾ ಇದಾವೆ, SP ಅವರು ಬರ್ಬೇಕಂತ ನಾವೆಲ್ಲರೂ ಒಮ್ಮೆ ಬರ್ಬೇಕಂತ ಹೇಳಿ ನಾವೆಲ್ಲರೂ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀವಿ.